PCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಜೇವರ್ಗಿಯಲ್ಲಿ ಪೌರ ಕಾರ್ಮಿಕರ ಧರಣಿ ತೀವ್ರ. ಬಾಕಿ ವೇತನ, ನೇಮಕಾತಿ ಸಮಸ್ಯೆಗಳ ಕುರಿತು ಆಕ್ರೋಶ. 14 ಏಪ್ರಿಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ನಾವು ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರು ಹಾಗೂ ನನ್ನ ಅಣ್ಣ ತಮ್ಮಂದಿರಿಗೆ ಶುಭಾಶಯನ್ನು ಹೇಳ್ತಾ ಇದ್ದೇನೆ. ಇವತ್ತು ಈ ಸಭೆಯನ್ನು ಏರ್ಪಟ್ಟಿದ್ದು ಯಾವ ಆಧಾರದ ಮೇಲೆಂದರೆ, ಹಿಂದೆ ಹಲವಾರು ಬಾರಿ ಹೋರಾಟಗಳನ್ನು ಮಾಡ್ಕೋತು ಅವರು ನ್ಯಾಯ ಕೇಳ್ಕೋತೇ ಹೋಗಿದ್ದಾರೆ. ಇಲ್ಲಿನ ಅಧಿಕಾರಿಗಳು ಹಾಗೂ ನಮ್ಮ ಶಾಸಕರು ತಮ್ಮ AC ಕುರ್ಚಿಯನ್ನು ಬಿಟ್ಟು ಕೊಡುವಂಥವ್ರು ಕೇಳಿಲ್ಲ. ಇಲ್ಲಿ ಇರ್ತಕ್ಕಂಥ ನಮ್ಮ ಕಸ ಬಳಿಯುವಂಥ ಕೆಲಸ ಕೊಡಿ ಅಂತ ಕೇಳಿದರೂ ಅವರು ಏನು AC ಕುರ್ಚಿ ಬಿಟ್ಟು ಕೊಡುವಂಥ ಥರ ಮಾಡ್ತಾ ಇದ್ದಾರೆ. ಆದರೆ ನಾವು ಅವ್ರಿಗೆ ಹೇಳೋದು ಬಯಸುತ್ತಾ ಇದ್ದೇವೆ, ದಯಮಾಡಿ ತಹಸೀಲ್ದಾರ್ ಸಾಹೇಬ್ರೆ, ನೀವೇನು ಈಗ ಲೆಟ್ರ್ ಕಳಿಸಿರಿ, ಅದು ತಪ್ಪಾಗ್ಯದಂತ ಒಪ್ಕೊಂಡು ಮತ್ತೊಂದು ಲೆಟ್ರ್ ಬರೆದು ಅವರಿಗೆ ಕಾರ್ಮಿಕರಿಗೆ ಕೆಲಸವನ್ನು ಪುನಃ ಆರಂಭಿಸಬೇಕು. ಮತ್ತು ಅವರ ವೇತನವನ್ನು ನಿಂತದ್ದು ಪುನಃ ಅವರಿಗೆ ಆ ವೇತನ ಕೊಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀವಿ ನಾವು. ಯಾಕಂತಂದರೆ ಇಲ್ಲಿ ಅವರು ಮಾಡಿದ ಎಲ್ಲ ಸಾಬೀತುಗಳು ಕೋರ್ಟ್ನಲ್ಲಿ ಪ್ರೂವ್ ಆಗಿದೆ. ಆ ಕೋರ್ಟ್ನಲ್ಲಿ ಪ್ರೂವ್ ಆದಂಥ ದುಡ್ಡನ್ನು ತಕ್ಷಣವಾಗಿ ರಿಲೀಸ್ ಮಾಡಿ ಆ ತಾಯಂದಿರಿಗೆ ಕೊಡಬೇಕಂತೇಳಿ ನಾವು ಈ ವೇದಿಕೆಯ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೇವೆ.